ತುಮಕೂರಿನಲ್ಲಿ ಸುಮಾರು 20,000 ಎಕರೆ ಭೂಮಿಯಲ್ಲಿ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನ ಮಾಡತಕ್ಕಂತ ಪ್ರಯತ್ನ ನಡೆದಿದೆ ವಸಂತ ನರಸಾಪುರದಲ್ಲಿ. ನಿಮಗೆ ಆಶ್ಚರ್ಯ ಆಗಬಹುದು, ತುಮಕೂರಿನಿಂದ ಸುಮಾರು 150 ರಾಷ್ಟ್ರಗಳಿಗೆ ಪ್ರತಿ ವರ್ಷ 10 ಕೋಟಿ ರೂಪಾಯಿ ಆಗುವಷ್ಟು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಕೂಡ ತುಮಕೂರಿಗೆ ಇವತ್ತು ಒಂದು ಕಳಸಪ್ರಾಯವಾಗಿ ಬಂದಿದೆ. ನಾನು ಸಚಿವನಾದ ಮೇಲೆ ಕಳೆದ ಬಾರಿ ಕೂಡ ನಾನು ಗೃಹ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೆ. ತುಮಕೂರಿಗೆ ಮೆಟ್ರೋ ರೈಲನ್ನು ತರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದೆ ನಾನು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕಳೆದ ಬಜೆಟ್ 24-25ರಲ್ಲಿ ಬಜೆಟ್ನಲ್ಲಿ ಹೇಳಿದ್ರು, ಹೌದು ನಾವು ಫೀಸಿಬಿಲಿಟಿ ಸ್ಟಡಿ ಮಾಡ್ತೇವೆ, ತುಮಕೂರು ಮಾಧವಾರದಿಂದ ತುಮಕೂರಿಗೆ ನಾವು ಮೆಟ್ರೋ ರೈಲನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ರು.